ರೈತನ ಇನ್ಪುಟ್ ಕಾಸ್ಟ್ ಕಡಿಮೆ ಇರಬೇಕು ಯಾವಾಗ ಇರ್ಬೇಕು ನೋಡಿ. ಮೊದಲು ಗೋಧಿ ಹಾಕಿದ ಅಂದ್ರೆ ಗೋಧಿಯಲ್ಲಿ ಯಾವುದಾದ್ರೂ ದ್ವಿದಳ ಧಾನ್ಯ ಹಾಕಿದರೆ ಹವೆಯಲ್ಲಿರುವಂಥ ನೈಟ್ರೋಜನನ್ನು ತೊಗೊಂಡು ಅದಕ್ಕೆ ಪೂರೈಕೆ ಮಾಡ್ತಿತ್ತು. ನಾವು ಮೊನೋಕ್ರಾಪಿಗೆ ಬಂದೀವಲ್ಲ, ಒಂದು ಬೆಳೆಗೆ ಬಂದೀವಲ್ಲ, ಹೀಗಾಗಿ ಮತ್ತೊಂದು ಬೆಳೆ ಅದಕ್ಕೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲವೇ ಇಲ್ಲ. ಹೋಯಿತು ಅಂದರೆ ಎಲ್ಲನೂ ಹೋಯಿತು. 4 ಬೆಳೆಗಳಿದ್ದು ಹೊಲದಲ್ಲಿ ಅಂದರೆ 2-3 ಕೆಲಸ ಕೊಡ್ತಿದ್ದು, ಒಂದು ಹೋದ್ರೆ ಹೋಗ್ತಿತ್ತು ನೈಸರ್ಗಿಕ ಕಾರಣದಿಂದ. ನಾವು ಮಾರುಕಟ್ಟೆಯನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಕೃಷಿ ಮಾಡಲಿಕ್ಕೆ ಹೊರಟೀವಿ. ನಮ್ಮ ಮನೆ ನಮ್ಮ ಸಂಸಾರ ಕೇಂದ್ರ ಬಿಂದುವಾಗಿ ಇಲ್ಲವೇ ಇಲ್ಲ. ಈಗ ನಮ್ಮ ಅಜ್ಜನ ಕಾಲದ ಒಬ್ಬ ರೈತ, ಅವ ಹೆಂಗೆ ಸೈಂಟಿಫಿಕ್ ಇದ್ದ ಅಂತೀರಿ ನೀವು? ಸೈನ್ಸ್ ಹೆಂಗೆ? ಅವ ತುಂಬ ಸೈಂಟಿಫಿಕ್, ಕೃಷಿ ವಿಜ್ಞಾನ ನೋಡಿ ಅವ ಎಷ್ಟು ಸೈಂಟಿಫಿಕ್ ಆಗಿದ್ದ ಅಂದ್ರೆ, ಮೊದಲು ತಮ್ಗೆ ಗೊತ್ತಿರಬೇಕು, ಮಕ್ಕಳು ಮದುವೆ ಆಯಿತು ಅಂತಂದ್ರೆ ಮದುವೆ ಆದ ನಂತರ ಒಂದು ಸಮಾರಂಭ ಆಗ್ತಿತ್ತು ಮನೆಯಲ್ಲಿ, ತಿಪ್ಪೆ ಪೂಜೆ ಅಂತ. ತಿಪ್ಪೆ ಪೂಜೆ ಆ ತಿಪ್ಪೆ ಪೂಜೆ ಮಾಡುವಾಗ ಅಜ್ಜಿ ಹೇಳ್ತಿದ್ಲು, ಇವಳು ನಿನ್ನ ಮನೆಯ ಲಕ್ಷ್ಮಿ, ಇವಳನ್ನು ಚೆನ್ನಾಗಿ ಕಾಪಾಡಿದರೆ ಇವಳೇ ನಿನ್ನನ್ನು ಕಾಪಾಡೋದು ಅಂತ. ಆ ತಿಪ್ಪೆಯಿಂದ ಒಳ್ಳೆಯ ಗೊಬ್ಬರ ತಯಾರು ಮಾಡು, ಅದು ನಿನ್ನ ಹೊಲಕ್ಕೆ ಹಾಕು, ಆ ಹೊಲ ನಿನ್ನನ್ನು ಕಾಪಾಡುತ್ತೆ ಅಂತ ಅಜ್ಜಿ ಅವನಿಗೆ ಹೇಳ್ತಿದ್ಲು, ತಿಪ್ಪೆ ಪೂಜೆ ಮಾಡಿಸ್ತಿದ್ಲು.